ಇನ್ನು ಕಾಂಗ್ರೆಸ್ ಬಂಡಾಯ ಶಾಸಕರ ಅನರ್ಹತೆ ದೂರಿಗೆ ಇದೀಗ ಮರುಜೀವ ಸಿಕ್ಕಿದೆ. 4 ಅತೃಪ್ತ ಶಾಸಕರಿಗೆ ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ಮಾರ್ಚ್ 12ರಂದು ವಿಚಾರಣೆಗೆ ಬರುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಬಂಡಾಯ ಶಾಸಕರ ಅನರ್ಹತೆ ದೂರಿಗೆ ಇದೀಗ ಮತ್ತೆ ಮರುಜೀವ ಸಿಕ್ಕಂತಾಗಿದೆ. 4 ಅತೃಪ್ತ ಶಾಸಕರಿಗೆ ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಅನ್ನು ನೀಡಿದ್ದಾರೆ. ಮಾರ್ಚ್ 12ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. 4 ಕಾಂಗ್ರೆಸ್ ಅತೃಪ್ತ ಶಾಸಕರಿಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿದೆ. ಈ ಮೂಲಕ ಅತೃಪ್ತರಿಗೆ ಸ್ಪೀಕರ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಂಡಾಯ ಶಾಸಕರ ನೆತ್ತಿ ಮೇಲೆ ಪಕ್ಷಾಂತರ ನಿಷೇಧದ ತೂಗುಗತ್ತಿ ನೇತಾಡ್ತಾ ಇದೆ. ಸ್ವಪಕ್ಷದ ವಿರುದ್ಧವೇ ಸಿಡಿದಿದ್ದಂತಹ ಬಂಡಾಯ ಶಾಸಕರು ಈಗ ಅನರ್ಹರಾಗ್ತಾರಾ? ಸ್ವಪಕ್ಷದ ವಿರುದ್ಧವೇ ಸಿಡಿದಿದ್ದ ಬಂಡಾಯ ಶಾಸಕರು ಅನರ್ಹರಾಗ್ತಾರಾ? 4 ಶಾಸಕರ ಮೇಲೆ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಆರೋಪ ಇದೆ. ಶಾಸಕರ ಅನರ್ಹತೆಗೆ ರದ್ದು ಮಾಡುವಂತೆ ಸಿದ್ದರಾಮಯ್ಯ ದೂರನ್ನ ನೀಡಿದ್ರು. ಅವರನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಸಾಕ್ಷಿಗಳೊಂದಿಗೆ ಸ್ಪೀಕರ್ಗೆ ದೂರು ನೀಡಿದ್ರು ಶಾಸಕಾಂಗ ಪಕ್ಷದ ನಾಯಕರು ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತು ಮಹೇಶ್ ಕುಮಟಳ್ಳಿ. ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿರೋ ಉಮೇಶ್ ಜಾಧವ್ಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸ್ಪೀಕರ್ ನೀಡಿರುವ ನೋಟಿಸ್. ಸಾಕ್ಷಿಗಳೊಂದಿಗೆ ಸ್ಪೀಕರ್ಗೆ ದೂರನ್ನ ನೀಡಿದ್ರು ಶಾಸಕಾಂಗ ಪಕ್ಷದ ನಾಯಕ ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ. ಅದೇ ರೀತಿಯಾಗಿ ಈಗಾಗಲೇ ರಾಜೀನಾಮೆಯನ್ನ ನೀಡಿರುವ ಉಮೇಶ್ ಜಾಧವ್ಗೂ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ಉಮೇಶ್ ಜಾಧವ್ಗೆ 2 ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಕೂಡಲೇ ಖುದ್ದು ಹಾಜರಾಗಿ ಸ್ಪಷ್ಟನೆಯನ್ನ ನೀಡುವಂತೆ ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಅನ್ನ ನೀಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡುವ ಉಮೇಶ್ ಜಾಧವ್ ಆಸೆಗೆ ಈ ಮೂಲಕ ತಣ್ಣೀರು ಎರಚೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ಉಮೇಶ್ ಜಾಧವ್ಗೆ 2 ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ ಪಕ್ಷದ ವಿರುದ್ಧವೇ ಸಿಡಿದೆದ್ದಂತಹ 4 ಅತೃಪ್ತರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಕೂಡಲೇ ಖುದ್ದು ಹಾಜರಾಗಬೇಕು, ಅಷ್ಟೇ ಅಲ್ಲ ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಆಸೆಯಲ್ಲಿದ್ದಾರೆ ಉಮೇಶ್ ಜಾಧವ್. ಹಾಗಾಗಿ ಈ ನೋಟಿಸ್ ಯಾವ ರೀತಿಯಾಗಿ ಇವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಿರೀಶ್, ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅತೃಪ್ತರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಹಾಗಾದ್ರೆ ಮುಂದೇನೆಲ್ಲ ಆಪ್ಷನ್ಸ್ ಇದೆ ಈ 4 ಅತೃಪ್ತ ಶಾಸಕರಿಗೆ? ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಬಹುದು ಈ ನೋಟಿಸ್? ಇದೊಂದು ರೀತಿ ರಾಜಕೀಯ ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. ಅಂದರೆ ಸ್ಪೀಕರ್ ಇಲ್ಲಿಯವರೆಗೆ ನೋಟಿಸ್ ನೀಡಿದಂಥ ಸ್ಪೀಕರ್ ಇದೀಗ 4 ಅತೃಪ್ತ ಶಾಸಕರಿಗೆ ನೋಟಿಸನ್ನು ನೀಡಿದ್ದಾರೆ. ಇದಕ್ಕೆ ಒಂದಿಷ್ಟು ರಾಜಕೀಯ ಕಾರಣಗಳು ಕೂಡ ಇದೆ. ಆದರೆ ಲೀಗಲಿ ಕಾನೂನು ರೀತಿಯಾಗಿ ಸ್ಪೀಕರ್ ಕೂಡ ಇಷ್ಟೊಳಗೆ ನೋಟಿಸನ್ನು ನೀಡಬೇಕಾಯಿತು. ಯಾಕೆಂದರೆ ಕಾಂಗ್ರೆಸ್ನವರು ದೂರು ಕೊಟ್ಟ ನಂತರ ಅದಕ್ಕೆ ವಿವರಣೆಯನ್ನು ಸ್ಪೀಕರ್ ಸಹಜವಾಗಿ ಕೇಳಬೇಕಾಗುತ್ತೆ. ಸಹಜವಾಗಿ 4 ಶಾಸಕರಿಗೆ ನೋಟಿಸನ್ನು ನೀಡಿದ್ದಾರೆ. ಆ ಒಂದು ನೋಟಿಸ್ಗೆ ಈಗ ಅವರು ಹಾಜರಾಗಿ ವಿಚಾರಣೆ ನಡೆಯುತ್ತೆ. ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ಪೀಕರ್ ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ. ಆದರೆ ಶಾಸಕರನ್ನು ಅನರ್ಹ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಸ್ಪೀಕರ್ ಅವ್ರಿಗೂ ಕೂಡ ಇದರ ಸಂಪೂರ್ಣ ವಿವೇಚನೆ ಇರುತ್ತೆ. ಒಂದು ವೇಳೆ ಅನರ್ಹ ಮಾಡಿದರೆ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಕೂಡ ಇದು ಸಾಕಷ್ಟು ವಿಚಾರಣೆಗೆ ಈಡಾಗುತ್ತೆ. ವಿಧಾನಸಭೆಯಲ್ಲಿ ನಡೆಯುವಂಥ ಕೆಲವು ನಿರ್ಧಾರಗಳು ಕೋರ್ಟ್ ಮೆಟ್ಟಿಲಿಗೆ ಹೋಗಬಾರ್ದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೊಂದಿದವರು ರಮೇಶ್ ಕುಮಾರ್. ಹೀಗಾಗಿ ಸಹಜವಾಗಿ ಒಂದು ನೋಟಿಸನ್ನು ಸ್ಪೀಕರ್ ಜಾರಿ ಮಾಡಿದರೆ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಇದು 1 ತಿಂಗಳವರೆಗೂ ಈ ಒಂದು ವಿಚಾರಣೆ ನಡೀಬೋದು. ಅಂತಿಮವಾಗಿ ಸ್ಪೀಕರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲವನ್ನು ಉಂಟು ಮಾಡಿರುವಂಥದ್ದು. ಆದರೆ ಇಲ್ಲಿ 4 ಶಾಸಕರು ವಿಪ್ಪನ್ನು ಉಲ್ಲಂಘಿಸಿಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ಬೋದು. ಯಾಕೆಂದರೆ ಬಜೆಟ್ ಬಿಲ್ ಪಾಸವಾಗುವಂಥ ಸಂದರ್ಭದಲ್ಲಿ ಅವರು ಸದನಕ್ಕೆ ಹಾಜರಾಗಿದ್ದರು. 2 ದಿನ ಹಾಜರಾಗಿ ಬಜೆಟ್ ಬಿಲ್ ಪರ ವೋಟ್ ಕೂಡ ಮಾಡಿದ್ದಾರೆ. ಹೀಗಾಗಿ ವಿಪ್ ಉಲ್ಲಂಘನೆಯ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಆದರೆ ಶಾಸಕಾಂಗ ಪಕ್ಷದ ಸಭೆಗೇನು ಗೈರಾಗಿದ್ದರು, ಆ ಒಂದು ಗೈರಿಗೆ ಈಗ 4 ಶಾಸಕರು ವಿವರಣೆಯನ್ನು ಸ್ಪೀಕರ್ಗೆ ಕೊಡಬೇಕಾಗುತ್ತೆ. ಸಮೀರಾ.